ನೀನು ಮಂತ್ರಿಸ್ತೀಯ ನಿಂಬೆಹಣ್ಣು ಸರಿಯಾಗಿ ಮಂತ್ರಿಸಿಲ್ಲ ಈ ಸರಿ ಎಲೆಕ್ಷನ್ ನೀನ್ ಕರೆಕ್ಟ್ ಆಗಿ ನಿಂಬೆಹಣ್ಣು ಮಂತ್ರಿಸಿದ್ರೆ ಈ ಸರಿ ಎಲೆಕ್ಷನ್ ಅಲ್ಲಿ ಏನೋ ಆಡ್ಬೋದಾಯ್ತು. ಕೇಳಿದ್ರೆ ಸರಿಯಾಗಿರೋದು. ಈಗ ಒಂದ್ 40 ಬಂದಿದ್ರೆ ಫುಲ್ ಆಟ ಆಡಿಸ್ಬೋದಾಯ್ತು ಎಲ್ಲಾನು ತರ. ಈಗ ಸರಿಯಾಗಿ ನಿಂಬೆಹಣ್ಣು ಮಂತ್ರಿಸಿಲ್ಲ, ಶಿವಲಿಂಗೇಗೌಡ ಓಡೋದ್ರು, ಎಲ್ಲ ಓಡೋಟ್ರು. ನಮ್ಗೆ ಸಮಸ್ಯೆ ಆಗಿದ್ದು. ಈಗ ಚೆಲುವಣ್ಣ ಬಾಲಣ್ಣ ಎಲ್ಲ ಇಲ್ಲ, ಅವ್ರು ಯಾರು ಎಲ್ಲ ಓಡೋದು. ಈಗ ಒಂದ್ 2 ನಿಮಿಷ ಅಣ್ಣ. ಈಗ 20 ಸೀಟ್ ಬಂದಿದ್ರು ಬುಗ್ರಿ ಏನು ಫುಲ್. ಈಗ ನೋಡಿ ಅಣ್ಣ, ಇದೆಲ್ಲ ಕಾಲ ಬರುತ್ತೆ. ಒಂದ್ ನಿಮಿಷ, ನಾನು ಮೊನ್ನೆ ಸಿಕ್ಕಿದ್ರು ಅವರು ಯಾರೋ ನಿಮ್ ಜ್ಯೋತಿಷ್ಯರು. ಮೊದ್ಲಿದ್ದವ್ರನ್ನ ಇಟ್ಕೊಂಡಿದ್ದಂತೆ ಬಿಟ್ಬಿಟ್ಟಂತೆ ನೀವು ಅರ್ಧ ದಾರಿಯಲ್ಲಿ. ಈಗ ಬೇರೆ ಜ್ಯೋತಿಷ್ಯದವ್ರನ್ನ ಇಟ್ಕೊಂಡಿದ್ದೀರಾ. ಅದಕ್ಕೆ ಅವ್ರು ಸರಿಯಾಗಿ ರಾವ್ ಕಾಲ ಗುಳಿ ಕಾಲ ಕೊಟ್ಟಿದ್ರೆ ಕರೆಕ್ಟಾಗಿ ನೀನು ನೋಡು, ಕರೆಕ್ಟ್ ಸೀಟ್ ಅಲ್ಲಿ ಕೂತ್ಕೊಂತ ಇದ್ದೆ. ಈಗ ಯಾವ್ದು ನೀರಾವರಿ ಅಲ್ಲ ಸಾರಿ PWD ಎರಡು ಬ್ರ್ಯಾಂಡ್ ಯಾರಿಗೂ ಕೊಡಂಗಿಲ್ಲ. ಅವೆರಡ ಜ್ಯೋತಿಷ್ಯ ಚೇಂಜ್ ಮಾಡಿದ್ಕೆ ಚೇರು ಚೇಂಜ್ ಆಗೋಯ್ತು. ಈಗ ಏನು ಮಾಡೋಣ ನಾವು, ನೀವಿಬ್ಬರು ಸೇರ್ಕೊಂಡು ನಮ್ಮ ತೆಗಿಯೋಕೆ ಹೋಗಿ ನೀವು ಹೋದರೆ ಅವ್ರಿಗೆ ಅನುಕೂಲ ಆಯ್ತು ಅಷ್ಟೇ. ಈಗ ಏನಾಯಿತು ಅಂದರೆ ನಮ್ಮ ತೆಗಿಯೋಕೆ ಹೋಗ್ಬಿಟ್ಟು ನೀವು ಇಬ್ಬರು ಸೇರ್ಕೊಂಡ್ರಿ. ಈಗ ಇಬ್ಬರು ಸೇರ್ಕೊಂಡು ಏನಾಯ್ತೆ, ಒಂದು ಕಡೆ ನಮಗೆ ಏನೇನಾಯಿತು ಅನ್ನೋದು ಅದು ಹೇಳಕ್ಕೆ ಹೋದರೆ ಚರಿತ್ರೆ ಬೇರೆ ಆಗುತ್ತೆ. ಏನು ತಲೆ ಕೆಡಿಸ್ಕೋಬೇಡಿ. ಇದು ಕಾಲ ಚಕ್ರ ಏನಾಗುತ್ತೆ ಅಂದರೆ ತಿರುಗ್ತಾ ಇರುತ್ತೆ. ಏನು ಹೆದರಿಕೆ ಬೇಕಾಗಿಲ್ಲ. ಈಗ ಈಗ ಒಂದು 2 ನಿಮಿಷ ಪಾಟೀಲ್ ರೇ, ಯಾರು ಅಶೋಕ್ ಅವ್ರು ನಾವು ಯಾವತ್ತೂ ಕೂಡಿದ್ದೀವಿ. ಅಶೋಕ್ ರೇ ತಡೀರಿ, ಅಶೋಕ್ ಅಣ್ಣಾಗಲಿ ಬಸವರಾಜಣ್ಣ ಆಗಲಿ ನಾನು ಸ್ನೇಹಿತರಿದ್ದಂಗೆ, ನಮ್ಮ ಒಂದು ಫ್ಯಾಮಿಲಿ ಇದ್ದಂಗೆ ನಾವು. ಏಕೆ ಅಂದರೆ ನಾವೇನು ಬೇರೆ ಅಲ್ಲ. ಅಶೋಕ್ ಅಣ್ಣ ನಮ್ಮ ಬಗ್ಗೆ ಅಷ್ಟೇ ಗೌರವ ಇಟ್ಕೊಂಡಿದ್ರು. ಅವರು ಕಂದಾಯ ಮಂತ್ರಿ ಇದ್ದಾಗ ನಾವು ಯಾವತ್ತೂ ಕೆಲಸ ಮಾಡಿಕೊಟ್ಟರನ್ನ ನೆನೆಬೇಕಾಗುತ್ತೆ. ಈಗ ನೀವಿದ್ದೀರಿ, ನಿಮ್ಮ ಬಗ್ಗೆ ನಮಗಿದೆಯಾ? ನಿಮ್ಮದು ದೇವೇಗೌಡರು ಕಾಲದ್ದು ನಿಮ್ಮ ತಂದೆದು ಅದು ಇದೆ, ಇದಿದೆ, ಒಂದು ಇತಿಹಾಸ ಇದೆ, ಅದನ್ನು ಸಂಬಂಧ ಇದೆ. ಅದನ್ನು ನಾನು ಏಕೆಂದರೆ ಅಶೋಕಣ್ಣನ ಬಗ್ಗೆ ನಾವು ಪರಮೇಶಣ್ಣ ಕುಮಾರ್ ಅಂತ ಚೆನ್ನಾಗಿವ್ರೆ, ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ. ಯಾರು ಈಗ ಎಲ್ಲ ಯಾರನ್ನು ಬಿಡ್ತಾ ಇಲ್ಲ. HK ಪಾಟೀಲ್ ಒಬ್ಬರ ವಿರೋಧಿ. ಪಾಟೀಲ್ ಒಬ್ಬರ ವಿರೋಧಿ ಯಾರು ಇಲ್ಲ. ತಡೀರಿ, ಅವರ ಬಿಟ್ಟಿದ್ರೆ ನಮ್ಮನ್ನ ನೀವ್ಯಾಕೆ ಮತ್ತೆ ಹಿಡಿದ್ರಾಗ ಕೂರ್ಸಾಕತ್ತೀರಿ? ಈಗ HK ಪಾಟೀಲ್ ನಿಮ್ಮ ನೇತೃತ್ವದಲ್ಲಿ ಒಂದು ರಾಷ್ಟ್ರೀಯ ಸರ್ಕಾರ ಮಾಡಿಬಿಡೋಣ. ಎಲ್ಲರ ಜೊತೆ ನೀವು ಸರಿ ಇದ್ದೀರಿ, ನಿಮ್ಮ ನೇತೃತ್ವದಲ್ಲಿ ಮಾಡಿಬಿಡೋಣ. ಈಗ HK ಪಾಟೀಲ್ರು ಸಾಹೇಬರು ಇರೋದ್ರಿಂದ ಅವರು ಗ್ರಾಮೀಣ ಸಚಿವರಿದ್ದಾಗ ನಮ್ಗೆ 2 ಹೋಬಳಿ ಜನ ಇವತ್ತು ನೀರು ಕುಡಿತಾವ್ರೆ. 2 ಹೋಬಳಿ ಜನ ರೇ ಇರೋದಿದ್ದಂಗೆ ಹೇಳ್ಬೇಕಲ್ರಿ. ಈಗ ಬಸವರಾಜಣ್ಣವ್ರು ಬಂದಿದ್ರಪ್ಪ, ಒಂದು ಲಿಫ್ಟ್ ಅವರು ಅಷ್ಟೇ. ಈಗ ಬಸ್ ಬಿಡಿಸ್ಬೇಕಷ್ಟೇ ಅವರಿದ್ದ. ಈಗ ನಮಗೆ ಈಗ ಬಸ್ ಇರಲಿಲ್ಲ. ನಿಮ್ಮ ಕಾಲದಲ್ಲಿ ಏನಾಯ್ತು, ಎಲ್ಲ ಹಾಸನಿಗೆ ತಗೊಂಡು ಹೋಗಿದ್ರಿ. ಈಗ ನಮಗೆ ಒಂದು ಡಕೋಟಾ ಬಸ್ ಕೊಟ್ಟಿದ್ರು. ಈಗ ಅದನ್ನು ಬಿಡಿ ಸ್ವಾಮಿ ಒಳ್ಳೆಯವನು ಅಂತ ಹೇಳಿದ್ದೀವಿ. 4,000ದಲ್ಲಿ ನಮಗೊಂದು 20 ಬಸ್ ಕೊಡಿ ಮಕ್ಕಳಿಗೆ ಅಂತ ಕೇಳಿದ್ದೀನಿ. ಅಲ್ಲಿಗೆ ಹೋಗಿ ಅರ್ಜಿ ಕೊಟ್ಟು ಬಂದಿದ್ದೆ. ಅದೇ ನಾನು ರಾಮಲಿಂಗಾರೆಡ್ಡಿಯರಾಗಲಿ ಯಾರ ಹತ್ರ ವಿರೋಧ ಕಟ್ಕೊಳ್ಳೋಕೆ ಹೋಗಿಲ್ಲ. ನನಗೇನು, ನಮ್ಮ ಕ್ಷೇತ್ರದ ಜನ ನಮ್ಮನ್ನು ಎಲ್ಲರ ಹತ್ರ ಹೋಗಿ ನಿಂತ್ಕೊಂಡು ನಮ್ಮ ಸೇವೆ ಮಾಡಪ್ಪ ಅಂತ ಹೇಳಿದ್ರೆ ಆ ಸೇವೆ ಮಾಡ್ತೀನಿ ಅಷ್ಟೇ.